ಹಾಯ್ ಹಲೋ ನಮಸ್ಕಾರ. ಇವತ್ತು ನಾನು ಅಲಸಂದೆ ಕಾಳು ಮತ್ತು ಸಬ್ಬಸಿಗೆ ಸೊಪ್ಪು ಅಥವಾ ಸಬ್ಬಸಿಗೆ ಸೊಪ್ಪಿನ ಪಲ್ಯ ಅಥವಾ ತೊಕ್ಕು ಪಪ್ಪು ಏನಾದರೂ ಹೇಳ್ಬೋದು. ಸೊ ನಾನಿವತ್ತು ಒಂದು ಸ್ಮಾಲ್ ಇದಾಗಿ ಟ್ರೈ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಸೊ ನೋಡ್ಕೊಂಡು ಬರೋಣ ಬನ್ನಿ ಹೇಗೆ ಮಾಡ್ತೀನಿ ಅಂತ. ಮೊದಲಿಗೆ ಅಲಸಂದೆ ಕಾಳನ್ನ ಮಾಡೋಕ್ಕಿಂತ ಮುಂಚೆ ಓವರ್ನೈಟ್ ಅಥವಾ ಸಂಜೆ ಮಾಡೋ ಹಾಗಿದ್ದರೆ ಬೆಳಿಗ್ಗೆ ನೆನೆಸಿಡಬೇಕು. ಸೊ ನಾನು ಇಲ್ಲಿ ಕುಕ್ಕರಿಗೆ ನೆನೆಸಿಟ್ಟಿರೋ ಅಂತಹ ಅಲಸಂದೆ ಕಾಳು ಒಂದು ಸ್ವಲ್ಪ ಸಾಲ್ಟು ನೀರು ಹಾಕ್ಕೊಂಡು ನಾನು ಒಂದು 3 ವಿಷಲ್ ಕೂಗಿಸ್ಕೊತೀನಿ. ಅಂದರೆ ಬೇಗ 1-2 ವಿಷಲ್ಗೂ ಆಗುತ್ತೆ, ಅಥವಾ ಒಂದು 3 ವಿಷಲ್ ಆದರೂ ಇದು ಮಾಡ್ಕೋಬೋದು. ಸೊ ಇದಕ್ಕೆ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಹಾಗೆ ಜೀರಿಗೆ ಇಷ್ಟನ್ನು ಹಾಕಿ ರುಬ್ಕೊಳ್ಳೋದ್ರಿಂದ ಆ ಒಂದು ಟೇಸ್ಟ್ ಇರುತ್ತಲ್ಲ ಅದು ತುಂಬ ಸಕ್ಕತ್ತಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ಇದನ್ನು. ಇಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡು ಇಟ್ಕೊಳ್ಳಿ. ಸ್ವಲ್ಪ ತರ್ತರಿಯಾಗಿ ರುಬ್ಬಿಟ್ಕೊಳ್ಳಿ. ಸೊ ಒಂದು ಪಾತ್ರೆಗೆ ಎಣ್ಣೆ, ಸಾಸಿವೆ, ಜೀರಿಗೆ ಎಲ್ಲ ಹಾಕಿ ಸ್ವಲ್ಪ ಸಿಗೋವರೆಗೂ ವೆಯ್ಟ್ ಮಾಡಿ. ನಂತರ ಅದು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಸ್ವಲ್ಪ ಆ ಎಣ್ಣೆಲೇ ಫ್ರೈ ಮಾಡಬೇಕು. ಯಾಕೆಂತಂದರೆ ಆ ಹಸಿ ವಾಸನೆ ಹೋಗಬೇಕು. ಏಕೆಂದರೆ ಹಸಿಮೆಣ್ಸಿಕಾಯಿ ಹಾಕಿದ್ದೀವಲ್ವ, ಸ್ವಲ್ಪ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀಟಾಗಿ ಎಣ್ಣೆಲ್ಲ ಹುರ್ಕೊಳ್ಳಿ. ನೆಕ್ಸ್ಟು ಒಂದು 2 ಈರುಳ್ಳಿನ ಈ ಥರ ಮೀಡಿಯಮ್ ಆಗಿ ಹೆಚ್ಕೊಂಡು ಆ ಒಗ್ಗರಣೆಲೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಬೇಕು ಅಂದರೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದರಿಂದ ಬೇಗ ಈರುಳ್ಳಿ ಎಲ್ಲ ಬ್ರೌನ್ ಆಗುತ್ತೆ. ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಸಾಲ್ಟ್ ಹಾಕೋತಾ ಇದ್ದೀನಿ. ಅದು ಸ್ವಲ್ಪ ಬೇಯಲಿ ಬೇಗನೆ ಅಂತ ಹೇಳ್ಬಿಟ್ಟು ಸಾಲ್ಟ್ ಹಾಕೋತಾ ಇದ್ದೀನಿ. ಟರ್ಮರಿಕ್ಕು, ನೆಕ್ಸ್ಟು ಸ್ವಲ್ಪ ಚಿಲ್ಲಿ ಪೌಡರು. ಅಂದರೆ ಹಸಿಮೆಣ್ಸಿಕಾಯಿ ಹಾಕಿದ್ದೀವಲ್ಲ ನೋಡ್ಕೊಂಡು ಹಾಕಿ. ಸೊ ನೀಟಾಗಿ ಹುರಿದು ಆದಮೇಲೆ ಒಂದು ಟೊಮೊಟೊನ ಸಣ್ಣಗೆ ಹೆಚ್ಚಿಬಿಟ್ಟು ಅದ್ರ ಜೊತೆಗೇ ನೀಟಾಗಿ ಅದು ಬೇಯೋವರೆಗೂ ಹುರ್ಕೊಳ್ಳಿ. 1-2 ಮಿನಿಟ್ಸ್ ಎಲ್ಲನೂ ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ. ಜಾಸ್ತಿ ಹೈ ಫ್ಲೇಮಲ್ಲಿ ಹುರ್ಕೊಳ್ಳೋಕೆ ಹೋದರೆ ಎಲ್ಲ ಒಂಥರ ಸುಟ್ಟು ವಾಸನೆ ಬಂದ್ಬಿಡುತ್ತೆ, ಚೆನ್ನಾಗಿರಲ್ಲ ಟೇಸ್ಟು. ನೆಕ್ಸ್ಟ್ ಇದಕ್ಕೆ ನಾನು ಕೋರಿಯಾಂಡರ್ ಪೌಡರ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಏನು ಹಾಕ್ಕೊಳ್ಳೋಕೆ ಹೋಗ್ಬಿಡಿ. ಅಂದರೆ ನೀವು ಅಳತೆಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಇಲ್ಲಿ ಸ್ವಲ್ಪನೇ ಮಾಡ್ತಾರೋದ್ರಿಂದ ನನಗೆ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ ಹಾಕಬೇಕು ಅಷ್ಟೇ ಹಾಕಬೇಕು ಅಂತ ಏನಿಲ್ಲ. ಸೊ ಇದನ್ನೆಲ್ಲ ಫ್ರೈ ಮಾಡಾದ್ಮೇಲೆ ಸ್ವಲ್ಪ ನೀರು, ಅಂದರೆ ಜಾರಿಗೆ, ಮಿಕ್ಸಿ ಜಾರಿಗೇ ಹಾಕ್ಕೊಂಡು ಅದರಲ್ಲೇ ಒಂದು ಸ್ವಲ್ಪ ಮಸಾಲೆ ಇರುತ್ತಲ್ವ, ಸೊ ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಇದು ಎಣ್ಣೆ ಬಿಡಬೇಕು, ಆವಾಗಲೇ ಅದು ಒಂದು ಟೆಕ್ಸ್ಚರ್ ಇದೆ ಅಂತ ಗೊತ್ತಾಗೋದು ನಿಮಗೆ. ಸೊ ನೀಟಾಗಿ ಹುರ್ಕೊಳ್ಳಿ. ಎಣ್ಣೆ ಬಿಡೋವರೆಗೂ ಲೋ ಫ್ಲೇಮಲ್ಲೇ 2 ನಿಮಿಷ ಬೇಯಿಸ್ಕೊಳ್ಳಿ. ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಸೈಡಲ್ಲೆಲ್ಲ ಫುಲ್ ಎಣ್ಣೆ ಬಿಟ್ಟಿದೆ. ಈ ಥರ ಬೆಂದಿರಬೇಕು, ಆವಾಗಲೇ ಚೆನ್ನಾಗಿರುತ್ತೆ. ನೆಕ್ಸ್ಟು ಅಲಸಂದೆ ಕಾಳು ಏನು ಬೇಯಿಸ್ಕೊಂಡು ಇಟ್ಕೊಂಡಿರ್ತೀವಿ ಅದು ಫುಲ್ ಹಾಕ್ಕೊಳ್ಳಿ. ಸ್ವಲ್ಪ ನೀರು ಜಾಸ್ತಿನೇ ಇದೆ ಅಂತ ಅನಿಸ್ಬೋದು ನಿಮಗೆ. ಸಬ್ಬಸಿಗೆಲ್ಲ ಬೆಂದು ಲಾಸ್ಟಿಗೆ ಆ ಒಂದು ಟೇಸ್ಟ್ ಏನಿರುತ್ತೆ ಚೆನ್ನಾಗಿರುತ್ತೆ. ಪದೇ ನೀರು ಹಾಕೋದ್ರಿಂದ ಆ ಟೇಸ್ಟ್ ಹೊಟ್ಟೋಗ್ಬಿಡುತ್ತೆ. ಸೊ ನಾನು ಒಂದೇ ಸಲ ನೀರು ಹಾಕ್ತಾ ಇರೋದು, ಪದೇ ನಾನು ಹಾಕಲ್ಲ. ಸೊ ಇದು ಟೇಸ್ಟ್ಗೋಸ್ಕರ ನಾನು ಒಂದು ಆಲೂಗೆಡ್ಡೆನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಸ್ವಲ್ಪ ಬೆಂದ ನಂತರ ಸ್ವಲ್ಪ ಕಾಯಿ ತುರಿನ ಹಾಕೋತಾ ಇದ್ದೀನಿ. ಅದು ಸ್ವಲ್ಪ ಬೇಯಬೇಕು. ಆ ಹಸಿ ವಾಸನೆ ಎಲ್ಲ, ಕಾಯಿ ಹಸಿ ವಾಸನೆ ಎಲ್ಲ ಹೋಗಬೇಕು. ಒಂದು 2 ಮಿನಿಟ್ಸ್ ಬೆಂದಾದಮೇಲೆ ಸಬ್ಬಸಿಗೆ ಸೊಪ್ಪು ಹಾಕೋತಾ ಇದ್ದೀನಿ. ಇದನ್ನು ಒಂದು 5 ನಿಮಿಷ ಲೋ ಫ್ಲೇಮಲ್ಲೇ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸಿಟ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಿ ಒಂದು 5 ನಿಮಿಷ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆವಾಗ ಆ ಅಲಸಂದೆ ಕಾಳು ಮತ್ತು ಸಬ್ಬಸಿಗೆ ಸೊಪ್ಪು ಏನು ಫ್ಲೇವರ್ ಇರುತ್ತೆ ಅದು ಚೆನ್ನಾಗಿ ಬಿಟ್ಕೊಂಡಿರುತ್ತೆ. ಅದು ತಿನ್ನೋಕ್ಕೂ ಸ್ವಲ್ಪ ಚೆನ್ನಾಗಿರುತ್ತೆ. ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಈ ಥರ ಬೇಯಿಸ್ಕೊಳ್ಳಿ. ನೆಕ್ಸ್ಟು ಒಂದು ಸರ್ವಿಂಗ್ ಬೌಲ್ಗೆ ಹಾಕಿ ಸರ್ವ್ ಮಾಡಿಕೊಂಡು ಅಥವಾ ಅನ್ನಕ್ಕೆ ಹಾಕ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್.